ಹೇ ಕಾಕ ಊರಿಗೆ ಬರಾಕತ್ತೇನ, ಕಾಕ ಬರೋದ್ರಾಗ ದಾರಿಗೆ ನಿಂದ್ರುಂಬಾ. ಕಾಕ ನಿಂಗ ಹೊಸ ಅರ್ಬಿ ತರ್ತಾನಂತೇಳಿ ಅವಸರ ಮಾಡಾಕತ್ತಿ ಇಲ್ಲನ. ನನಗಷ್ಟ ಯಾಕೆ ಅರ್ಬಿ ತರ್ತಾನ? ನನಗೂ ಅರ್ಬಿ ತರ್ತಾನ, ನಿನಗೂ ಅರ್ಬಿ ತರ್ತಾನ. ನನಗೂ ತಿನ್ನಾಕ್ ತರ್ತಾನ, ನಿನಗೂ ತಿನ್ನಾಕ್ ತರ್ತಾನ. ನೀನು ಕಾಕನ ಹಾದಿನ ಕಾಯಕತ್ತಿ. ಬರ್ಲಿ ಬರ್ಲಿ, ಏನ್ ತಿನ್ನಕ್ ತಗೊಂಬರ್ತಿರ್ತಾನಂತೆ ನೋಡುನು. ಇಲ್ಲೇ ನೋಡ್ತಿ, ಅಲ್ಲಿ ದಾರಿಗೆ ನಿಂದ್ರುಂಬಾ. ತಡಿ ಅಣ್ಣ, ನಾನು ಬರ್ತೀನಿ. ಅಣ್ಣ ಕಾಕ ಬರುದಿಲ್ಲೇನ್ ಮತ್ತ? ತಂಗಿ ಅಪ್ಪನ ಮುಂದೆ ಬರ್ತೀನಂತ ಹೇಳಣ. ಇನ್ನ ಎಷ್ಟೊತ್ತಾದ್ರೂ ಬರೋಲ್ಲಾಗ್ಯಾನಲ್ಲ. ಅಣ್ಣ ಬರ್ತಾನಿಲ್ ನೋಡಣ್ಣ. ತಂಗಿ ಕಾಕ ಯಾರ ಸಲ ಬರ್ಲಿಕ್ಕೆ ಏನತ್ತ, ನನ್ನ ನಿನ್ನ ನೋಡಕ್ ಬಂದೇ ಬರ್ತಾನ. ಎರಡು ದಿನ ರಜಾ ಇತ್ತು, ಅಲ್ಲೇ ಎಲ್ಲಾದ್ರೂ ಕರ್ಕೊಂಡು ಹೋಗೋಬಿಟ್ಟು ಊರಿಗೆ ಕರ್ಕೊಂಡ್ ಬಂದ್ಬಿಡ್ತೀರ. ಅಣ್ಣನ ಮಕ್ಕಳು ದಾರಿ ಕಾಯ್ತಿರ್ತಾರೆ. 15 ದಿನ ಆತು ಊರಿಗೆ ಬಂದ. ನೋಡಕತ್ ಬಾಲಿ ಅಣ್ಣನ ಮಕ್ಕಳ ಮುಖದಾಗ ಎಷ್ಟು ನಗು ತುಂಬಿರ್ತೈತಿ. ಅಣ್ಣನ ಮಕ್ಕಳನ್ನ ಅಷ್ಟೇ ನೋಡ್ತೀರಾ, ನಮ್ಮನ್ನು ಏನಾದ್ರು ನೋಡ್ತೀರಾ ಸ್ವಲ್ಪ? ನಿನ್ನ ಸಿಟ್ಟ ಸಿಡುವ ನನ್ನ ಮ್ಯಾ ತೋರ್ಸು. ಊರಿಗೆ ಪಾಪ ಮಕ್ಕಳ ಮ್ಯಾ ಬೇಡ, ಈಗ ಸುಂಬಾ. ಇದೇ ಲಾಸ್ಟ್ ನೋಡಿ, ಮತ್ತೆ ಮತ್ತೆ ಲೀವ್ ಸಿಕ್ತು ಅಂತ ನನ್ನ ಇಲ್ಲಿ ಕರ್ಕೊಂಡ್ ಬರಬೇಡಿ. ಅಣ್ಣ ಕಾಕ ಬಂದ. ಕಾಕ ಆರಾಮದಿ? ನನಗೇನ್ ತಗೊಂಡಿ? ಏಯ್, ನಿನಗೇನ್ ತಗೊಂಡ್ಬರ್ತಾರೆ? ಇದ್ರಲ್ಲಿ ನನ್ನ ಡ್ರೆಸ್ ಇದಾವೆ. ಹುಡುಗರು ಪ್ರೀತಿಲಿ ಮಾತಾಡಕತ್ತಾವ. ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ. ಯಾವಾಗ ಬಂದ್ರು ನಿಮ್ಮನ್ನ ನೋಡಲ್ಲ ಅವರು, ನೀವೇನ್ ತರ್ತೀರಾ ಅಂತ ನೋಡ್ತಾರೆ. ಇಲ್ಲಿ ಸಿಗವ, ನಾವು ಕಾಕ ಬರೋ ದಾರಿನ ಕಾಯಕತ್ತಿದ್ವಿ, ಹೌದಿಲ್ಲಣ್ಣ? ಮತ್ತೆ ಯಾಕೆ ಬಂದ ತಕ್ಷಣ ಬ್ಯಾಗ್ ಇತ್ಕೊಂಡೆ? ಈ ಸಲ ಅವಸರದಾಗ ಏನೂ ತರೋದಾಗಲಿಲ್ಲ. ಇನ್ನೇ ಮಂದಾಗ ಇಬ್ಬರಿಗೆ ಡ್ರೆಸ್ಸ ಮತ್ತು ನಾಲ್ಕು ತೊಂಬರ್ತೀನಿ. ಹಾಂ, ಎಲ್ಲ ನಿಮ್ಮಪ್ಪ ಅಲ್ಲಿ ಮನಿತೆ ಕದಾನ್ ಕಾಕ. ಬರ್ರಿ. ಯಾಕೋ ಈ ಸಲ ಬರೋದು ತಡ ಮಾಡಿದಲ್ಲ? ಬಸ್ ಅಣ್ಣ, ಊರಿಗೆ ಬಸ್ ಸ್ವಲ್ಪ ಕಮ್ಮದಲ್ಲ, ತಡ ಆರಾಮಿದೆಯಾ? ಹಾಂ ಆರಾಮದಿನಪ್ಪ. ಕಾಕನ ಕೈಯಿಂದ ಕೈ ಚಿಲ್ತೋರು. ನಿಮ್ಗೆ ಹೇಳಕತ್ತಿದ್ದು, ನಿಮ್ಮ ಚಿಕೊಂಡು ಮಾರಿ ನೋಡಿರಣ. ಬ್ಯಾಗ್ ಇಸ್ಕೋರಿ ಕೈಯಿಂದ. ಏನ್ ಬೇಡ ಹೇಳ್ರಿ, ನಮ್ಮ ಬ್ಯಾಗ್ ತೊಳೋದು ನಮಗೆ ಗೊತ್ತಿದೆ. ಹೊರಗೇನು ಜಗಳ ಮಾಡ್ಕೊಂಬಂದ್ರಿ ಏನ? ಏನಿಲ್ಲಣ್ಣ, ಊರಿಗೆ ಬರೋಕೆ ಒಲ್ಲೆ ಏನಾಕತ್ತಿದ್ಲು, ಒತ್ತಾಯ ಮಾಡಿ ಕರ್ಕೊಂಬಂದಿಲ್ಲ, ಅದ ಸೀಟ್ ಅಕ್ಕಿಗೆ. ಇಲ್ಲಿ ನಮ್ಮ ಮುಂದೆ ಹಿಂಗೆ ಇರ್ತೀರಿ, ಅಲ್ಲಿದ್ದಾಗ ಹೆಂಗೆ ಮಾಡ್ತೀರಣ್ಣ ನಿಮ್ಮ? ಅಲ್ಲಿದ್ದಾಗ ಚಲೋ ನಕ್ಕೋತಾನೆ ಇರ್ತಾಳೆ, ಇಲ್ಲಿ ಬರೋಣ ಹಂಗೆ ಮಾಡ್ತಾಳೆ. ಬಾಯ್. ಬರೋದು ಭಾಳ ದಿವ್ಸಕ್ಕೆ ಬಂದಿದೆ, ಒಂದು 2 ದಿನ ಇದ್ದು ಹೋಗ್ರಪ್ಪ. ಆಕೆ ನೀರು ಲೆಕ್ಕದಾಗಿಲ್ಲ ಅಣ್ಣ, ಹುಡುಗರ ಜೀವನ ಸಾತಿತ್ತ ಬಂದೀನಿ. ನೋಡಂತು ನಡ್ರಪ್ಪ. ಅಲ್ಲಿ ಇರಾಗ ನಿನಗೆ ಮನಸ್ಸು ಒಪ್ಪಲಿಲ್ಲ ಅಂದ್ರೆ ಸುಮ್ಮನೆ ಈ ಕಡೆ ಹಳ್ಳಿ ಕಡೆ ಬಂದ್ಬಿಡು. ಬರ್ಬೇಕತ್ತ ಮನಸ್ಸ ಕೂತ್ರು ನಿತ್ರು ಹಂಸಾಡ್ತೈತೆನ. ಈಕೆ ಕೇಳಬೇಕಲ್ಲ, ಸಿಟಿ ಸುಖ ಕಂಡಕ್ಕೆ ಇಲ್ಲಿ ವಾರ ಒಪ್ಪತ್ತು ಬಂದು ಹೋಗಾಕ ಅಳ್ತಾಳೆ. ಇನ್ನು ಕಾಯಂ ಇಲ್ಲಿ ಇರೋದು ಅಂದ್ರೆ ಅದು ಹೆಂಗೆ ಇರ್ತಾಳೆ? ಹೌದು, ಅಲ್ಲರ ನಿನ್ನ ಜೊತೆ ಖುಷಿ ಖುಷಿದಾರ ಇರ್ತಾಳಣ್ಣ. ಅಲ್ಲಿದ್ದಾಗ ಅರೆಗಳಿಗೆ ಬಿಟ್ಟು ಇರೋದಲ್ಲಣ್ಣ, ಅಷ್ಟು ಜೀವ ಮಾಡ್ತಾಳೆ.
ನಂದು ಏನರ ಸೂಟಿ ಇದ್ದಾಗ ಸ್ವಲ್ಪ ಹಳ್ಳಿ ಕಡೆ ಹೋಗಿ ಬರೋಣಂದ್ರೆ ಸಾಕು ಜಗಳಕ್ಕೆ ಬರ್ತಾಳೆ. ಅದ ತವ್ರ ಮನೆಗೆ ಹೋದಂದ್ರೆ ಕುಲು ಕುಣಿದಾಡ್ತಾಳೆ. ಅಲ್ಲೊಂಥರ ಇಲ್ಲೊಂಥರ ಮಾಡ್ತಾಳೆ. ಶಿವು, ನನ್ನ ಮಕ್ಕಳು ನಿನ್ನ ಮೇಲೆ ಭಾಳ ಜೀವ ಅದಾರಪ್ಪ. ಫೋನ್ ಮಾಡಿ ಬಾ ಕಾಕ ಅಂತಂದು ಕರೀತಾರೆ ಅವರು. ಅಣ್ಣ ಅವ್ರು ನನ್ನ ಮ್ಯಾಗ ಎಷ್ಟು ಜೀವ ಅದಾರಲ್ಲ ಗೊತ್ತಿಲ್ಲ, ಆದ್ರೆ ನಾ ಅವ್ರ ಮ್ಯಾಗ ಪ್ರಾಣನ ಇಟ್ಕೊಂಡೀನಿ. ದಿನ ಹೊತ್ತು ಅವ್ರು ನೋಡ್ಬೇಕು ಅನಿಸ್ತೈತಿ. ಹೊತ್ತು ಮುನಿಗಿದ್ರೆ ಕಳ್ಳ ಅವ್ರ ಕಡೆನ ಜಗ್ತೈತಿ. ಅವ್ರ ಸಂಬಂಧನ ಅಲ್ಲಿ ನಿಂತಾಕ ಬರ್ದು ನನಗೂ ಇಲ್ಲಿ ಅರಿಬೇಕು ಅನ್ನೋ ಆಸೆ. ಆದ್ರೆ ಇದು ಯಾಕೆ ಆಡಕತೈತಿ? ಹಂಗಾದ್ರೆ ಖುಷಿ ಜೊತೆಗೆ ನಾನು ಒಂದ್ಸಲ ಮಾತಾಡಿ ನೋಡ್ಲೇನ? ಬೇಡನ, ಆಕಿನ ಜೊತೆ ಮಾತಾಡಿ ನಿನ್ನ ಮರ್ಯಾದೆ ನೀ ಯಾಕೆ ಸಣ್ಣ ಮಾಡ್ಕೋತಿ? ಅಲ್ಲ, ತಿಳ್ಕೊಳ್ಳೋರು ಇದ್ರ ಮಾತಾಡೋದು ಚಲೋ. ತಿಳ್ಕೊಳ್ಳೋ ಹಾದಿನ ಗೊತ್ತಿಲ್ಲ ಆಕಿಗೆ ಏನಂತ ಮಾತಾಡವ. ಹೆಂಗಾಕಿ ಜೊತೆಗೆ ಜೀವನ ಮಾಡಕತ್ತಿ ನೀನು? ಕಟ್ಕೊಂಡ್ ತಪ್ಪಿಗೆ ಜೀವನ ಮಾಡ್ಬೇಕಾಗೈತಿ, ಅಂದಿದ್ದು ಅನ್ಸೋಬೇಕಾಗೈತಿ. ಯಾಕಂದ್ರ ಅಲ್ಲಿ ಮನೆ ಮುಂದೆ ಆಡಕತ್ತವಲ್ಲ ಆ ಮಕ್ಕಳ ಸಲುವಾಗಿ. ಏನು ಮಾತಾಡ್ತಿ? ನೀನ ಮಾತಾಡೋದ್ರ ಜೊತೆ. ಕಾಕ ಮೊದ್ಲಿನ ಥರ ನನ್ನ ಜೊತೆ ಮಾತಾಡಲೇ ಇಲ್ಲ ನೋಡಪ್ಪ. ಮಾತಾಡೇನಲ್ಲವ, ಮತ್ತೆ ಹೆಂಗೆ ಮಾತಾಡಬೇಕು? ಅಪ್ಪ, ಕಾಕ ಊರಿಗೆ ಬಂದಾಗ ಒಮ್ಮೆ ನಮಗೆ ಅರ್ಬಿ ತರ್ತಿದ್ದ, ತಿನ್ನಕ್ಕೆ ತರ್ತಿದ್ದ. ಈಗ ಏನೂ ತಂದಿಲ್ಲ. ಬಂದಾಗೊಮ್ಮೆ ತರ್ತಿದ್ದ, ಈಗ ಅವಸರನಾಗ ಏನೋ ಬಿಟ್ಟು ಬಂದಾನ. ಅಷ್ಟಕ್ಕೆ ಯಾಕೆ ಸಿಟ್ಕೊಂತೀರಿ ನೀವು? ಬರೀ ಬ್ಯಾಗ್ ಇಸ್ಕೊಂಡಿದ್ದಕ್ಕ ನಮಗೆ ಚಿಗವ್ ಹೊಡ್ಯಾಕ ಬಂದ್ಲು. ಅದಕ್ಕನ ಆಗಲ್ಲ ನಿಮ್ಮ ಕಾಕನ ಕೈ ಬ್ಯಾಗ್ ಇಸ್ಕೊಂಡ್ರೆ ಹಿಂದೆ ಮುಂದೆ ವಿಚಾರ ಮಾಡಕತ್ತಿದ್ರಿ. ಅಪ್ಪ, ಚಿಗವ್ ಸಿಟ್ನಾಗ ಇರೋದು ನೋಡಿದ್ರೆ ಕಾಕನ ನಾಳೆಗೆ ಊರಿಗೆ ಹೋಗಂಕ ಅಂತಾನ. ಜೀವ ನಡೆಸಿ ಬಂದಾನಲ್ಲ ಈಗ, ಅಷ್ಟೇ ಸಾಕು. ಮುಂದೆ ಬರಂಗಾದ್ರೆ ಬರಲಿ, ಹೋಗಂಗಾದ್ರೆ ಹೋಗಲಿ. ನಮ್ಮ ತಮ್ಮ ನಿನಗೆ ಏನರ ಅನ್ನೋದು ಆಡೋದು ಮಾಡ್ತಾನಣ್ಣ? ಇಲ್ಲ ಮಾವ, ಯಾಕ? ಮತ್ತೇನವ, ಯಾವಾಗ ನೋಡಿದ್ರೆ ಅವ್ನ ಜೊತೆ ಜಗಳನ ಮಾಡ್ತಿರ್ತಿದ್ದೆ. ಎದ್ರ ಸಲಾಗಿ? ವಾರಕ್ಕೊಮ್ಮೆ ಊರಿಗೆ ಬಂತ ಏನಕ್ಕೆ ಫೋನ್ ಮಾಡ್ತೀರಾ ನೀವು? ನಾನಾಗೆ ಮಾಡಲ್ಲವ. ಮಕ್ಕಳು ಜೀವ ನೆನೆಸಿ ಅವ್ರ ಕಾಕಾಗೆ ಫೋನ್ ಮಾಡ್ತಾವೆ. ಅವರಾದ್ರೂ ಯಾಕೆ ಫೋನ್ ಮಾಡ್ತಾರೆ? ಅಷ್ಟು ಗೊತ್ತಾಗಲ್ವಾ ನಿಮಗೆ? ಅವ್ರ ಕಾಕನ ಮೇಲೆ ಜೀವ ಆದ್ರೆ ಕಾಕನ ಭಾಳ ಹಚ್ಕೊಂಡಾರ. ಫೋನ್ ಮಾಡೋದು ತಪ್ಪನವ? ನನ್ನ ಪ್ರಕಾರ ಅದು ತಪ್ಪೇ ನೋಡ್ರಿ. ನಿನ್ನ ಪ್ರಕಾರ ನನ್ನ ತಮ್ಮ ಹೆಂಗಿರ್ಬೇಕು? ಇಲ್ಲಿ ಊರಿಗೆ ಬರೋದು ಬಿಡಬೇಕು, ನನ್ನ ಜೊತೆನೇ ಖುಷಿಯಾಗಿರಬೇಕು. ಸಂಬಂಧಗಳನ್ನು ಮರಿ ಅಂತ ಹೇಳಕತ್ತೀಯನ? ಹಿಂಗೆ ಬಿಟ್ಟರೆ ನಿಮ್ಮ ತಮ್ಮ ನನ್ನ ಮರಿತಾನೆ. ನಮ್ಮನ್ನ ಮರಿಲಾರ್ದ ನಮ್ಮ ತಮ್ಮ ನಿನ್ನ ಹೆಂಗೆ ಮರಿದಾನವ? ಇವಾಗೇನು ನಿಮ್ಮ ತಮ್ಮನ್ನು ನನ್ನ ದೂರ ಮಾಡಬೇಕು ಅಂದ್ಕೊಂಡಿದ್ದೀರಾ? ಅಂಥ ಭಾವನೆ ನನ್ನಲ್ಲಿ ಇಲ್ಲವ, ನೀನೇ ಅರ್ಥ ಮಾಡ್ಕೊ. ನಾನು ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದು ಸಾರಿ ನಿಮ್ಮ ತಮ್ಮನ್ನ ಊರಿಗೆ ಕರೆಯೋಕೆ ಹೋಗಬೇಡಿ. ಬರೋದ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಬರ್ತೀವಿ. ಅಣ್ಣನ ಜೊತೆ ಮಕ್ಕಳ ಜೊತೆ ಸ್ವಲ್ಪ ಚಂದ ಮಾತಾಡ. ಅವ್ರು ಏನು ತಿಳ್ಕೊಳಕಿಲ್ಲ, ನಿಂಗೆ ಸಿಟಕ್ ಮಾಡಕತ್ರ. ಅವ್ರು ಏನು ತಿಳ್ಕೊಂತಾರೋ ತಿಳ್ಕೊಂಡ್ಲಿ, ಆದ್ರೆ ಮುಂದಿನ ಸರಿ ನಾನಂತೂ ಇಲ್ಲಿಗೆ ಬರೋದಿಲ್ಲ ನೋಡು. ಯಾಕೆ ಬರೋದಿಲ್ಲ? ನಾನು ಮಾತ್ರ ಅಲ್ಲ, ನಿಮ್ಮನ್ನು ಕೂಡ ಕಳಿಸೋದಿಲ್ಲ. ಇಲ್ಲಿ ಬಂದಾಗ ಎಷ್ಟು ಜೀವ ಮಾಡ್ತಾರೆ. ಇಂತಲ್ಲಿ ಬರಾಕ್ ಅಲ್ಲಿ ಅಂತಿಲ್ಲ, ಮತ್ತೆಲ್ಲಿ ಹೋಗ್ಬೇಕತ್ ಮಾಡಿ? ನಮ್ಮ ತವ್ರ ಮನೆಗೆ ಹೋಗೋಣ. ನಮ್ಮಮ್ಮ ನಿಮ್ಮ ಮೇಲೆ ಎಷ್ಟು ಜೀವ ಅದಾರ ಗೊತ್ತಿಲ್ಲ ನಿಮಗೆ? ಮಾತು ಬಿಟ್ರೆ ನಿಮ್ಮವ್ವ ಆಸ್ತಿದ ಮಾತಾಡ್ತಾಳ, ಸಿರಿತನ ಬಗ್ಗೆ ಮಾತಾಡ್ತಾಳ. ಅಂತಲ್ಲಿ ನನ್ನ ಕಾಲ ನಿಂದಿರೋದಿಲ್ಲ. ಅದೇ ಇಲ್ಲಾದ್ರೆ ನಮ್ಮ ಅಣ್ಣ ಉಂಡಿ ಇಲ್ಲೋ ತಿಂದಿ ಇಲ್ಲೋ ಎಷ್ಟು ಸ್ವರ್ಗಿ ನೋಡು. ನಿನ್ನ ಬಗ್ಗೆ ಎಷ್ಟು ವಿಚಾರಿಸ್ತಾನ, ನನ್ನ ಬಗ್ಗೆ ಎಷ್ಟು ವಿಚಾರಿಸ್ತಾನ. ವಿಚಾರ ಮುಖ್ಯನ, ಆಸ್ತಿ ಅಂತ ಸಾಲ. ಹೋಗಕ್ಕಿದ್ರೆ ನೀನ ಹೋಗಿ ನಿಮ್ಮ ಅವ್ವನ ಮನೆಗೆ, ನಾ ಬರೋದಿಲ್ಲ. ನಿಮಗೇನ್ರಿ, ಮಕ್ಕಳು ನಿಮ್ಮ ಅಣ್ಣ ಇದ್ರೆ ಸಾಕಲ್ಲ ನಿಮಗೆ? ಸಾಕಿ ಸಲಿವಿ ಕಷ್ಟಪಟ್ಟು ಸಾಲಿ ಕಲಿಸಿ ನನಗೊಂದು ಜವಾಬ್ದಾರಿ ಕೊಡಿಸಿದ್ದು ನಮ್ಮ ಅಣ್ಣ. ಮತ್ತು ನಮ್ಮ ಅಣ್ಣ ನನಗೆ ಹೆಚ್ಚಲ್ಲೇನ? ಮತ್ತು ಬಾಯಿ ತುಂಬ ಕಾಕ ಕಾಕ ಅಂತೇಳಿ ಕೂತ್ರು ನಿಂತರು ನನ್ನ ಕಡೆನ ನನ್ನ ದಾರಿ ಕಾಯ್ತಲ್ಲ ಹುಡುಗರು. ಅವು ನನಗೆ ಜೀವ ಅಲ್ಲೇನ? ನಾನು ಅವ್ರಿಗೆ ಪ್ರಪಂಚ ಅಂದ್ರೆ ನನಗೂ ಅವ್ರ ಪ್ರಪಂಚನ. ಮತ್ತು ನಾನೇನು ಇದರಲ್ಲಿ? ನೀ ನಾನು ನಂಬಿ ಬಂದು ಅರ್ಧಂಗಿನಿದಿ. ನೀ ಅದನ್ನು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿನೇ ನಿನಗಿಲ್ಲ. ನಿನ್ನ ಹೆಂಡ್ತಿ ಹೆಂಗೆ ನಾ ಪ್ರೀತಿಸ್ಲ್ಯಾ? ನಿನ್ನ ಪ್ರೀತಿಸಾಕ ನಮ್ಮ ಮನೆಯವ್ರನ್ನ ಎಲ್ಲಿ ಮನೆಯವ್ರ ಥರ ನೋಡ್ಕೊಂಡು? ನಂಗೆ ನೋಡ್ಕೊಳ್ಳೋದಾಗಲ್ರಿ. ಅವ್ರಂದ್ರೆ ನನಗೆ ಇಷ್ಟ ಆಗಲ್ಲ. ನಮ್ಮ ಅಣ್ಣನ ಮಕ್ಕಳು ನಿಂಗೆ ಇಷ್ಟ ಆಗಲ್ಲಂದ್ರೆ ನಿನ್ನ ತವ್ರ ಮನೆಗೆ ನಾಯಕ ಬರಲಿ, ನಿಮ್ಮ ಅವನ ಜೊತೆ ನಾಯಕ ಮಾತಾಡಲಿ. ನಿನಗೆ ಇಷ್ಟು ಸೊಕ್ಕ ಐತೆ ಅಂದ್ಬೇಕ, ನಾಯಕ ಸೊಕ್ಕಿಲಿ ಇರಬಾರ್ದು. ನಿಮಗೆ ಸೊಕ್ಕ ಬರೋ ಕಾರಣನೇ ಆ ಹುಡುಗ್ರಲ್ಲ. ನಿನ್ನ ಸಿಟ್ಟಿನೊಳಗೆ ಆ ಹುಡುಗಿಗೆ ಏನಾರ ಹೆಚ್ಚು ಕಮ್ಮಿ ಮಾಡಿದೆ ಅಂದ್ರೆ
ನಿನ್ನ ಏನು ತಿನ್ನೋದು ಮರಿಬೇಕಾಗತ್ತಾ? ಗಂಡನ್ ಥರ ನೀ ಯಾವಾಗ ನಡ್ಕೊಂಡಿದೀಯ? ಅಣ್ಣ ಕಾಕ ಬಾ ಅಂತಂದನ ಬೆಂಗಳೂರಿಗೆ, ನಾವು ಹೋಗೋಣ ಅಣ್ಣ ಬೆಂಗಳೂರಿಗೆ. ಪುಟ್ಟಿ ನನಗೂ ಹೋಗ್ಬೇಕನ್ನೋ ಆಸೆ ಐತೆ, ಆದ್ರೆ ಅಪ್ಪ ಕಳಿಸ್ಬೇಕಲ್ಲ. ಅಪ್ಪನೂ ಕಳ್ಸುದಿಲ್ಲ, ಆ ಚಿಗವನು ಕರ್ಕೊಂಡು ಹೋಗುದಿಲ್ಲ. ನಾವಿಬ್ರು ಕಾಕನ ಜೋಡ ಬೆಂಗಳೂರಿಗೆ ಹೋದ್ರೆ ಇಲ್ಲಿ ಅಪ್ಪ ನೋಡ್ಕೊಳ್ಳೋರು ಯಾರು ಹೇಳು? ಹೌದಣ್ಣ, ಆದ್ರೆ ಕಾಕ ಮತ್ತ ಅಪ್ಪ ಇಬ್ರು ಒಂದೇ ಮನೆಗೆ ಇದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಮಗಳ, ಇನ್ಮೇಲೆ ನಾನು ಫೋನ್ ತೊಗೊಂಡು ನಿಮ್ಮ ಕಾಕಾಗ ಫೋನ್ ಹಚ್ಚೋದು ಅದು ಇದು ಮಾಡಬೇಡ್ರವ ಇನ್ಮೇಲೆ. ಯಾಕಪ್ಪ? ಕಾಕ ಫೋನ್ ಹಚ್ಚಿ ಮಾತಾಡಿದ್ರೆ ಏನಾಗುತ್ತಾ? ನಿಮ್ಮ ಕಾಕಾಗೂ ಸಾಕಷ್ಟು ಕೆಲಸ ಇರ್ತಾವವ. ನಿಮ್ಮ ಜೊತೆ ಫೋನ್ನೇ ಮಾತಾಡ್ಕೊಂಡು ಕುಂತ್ರ ಅವ್ರಿಗೆ ತೊಂದರೆ ಆಗಂಗಿಲ್ಲ. ಕಾಕನ ಜೀವ ನೆನೆಸಿ ಫೋನ್ ಹಚ್ತೇವಪ್ಪ. ನಾವು ಕಾಕನ ಕೂಡ ಬೆಂಗಳೂರಿಗೆ ಹೋಗಿ ನಡಿಲ್ಲ ಅಂದ್ರೆ ಎಲ್ಲಿ ಹೋಗೋದು ಬೇಡ. ನಿಮ್ಮ ಕಾಕ ನಿಮ್ಮನ್ನು ನೋಡಕ್ಕಂತೀರ ವಾರಕ್ಕೊಂದ್ಸಲ ಬರ್ತಾನಲ್ಲ, ಅಷ್ಟು ಸಾಕು. ಕಾಕನ ಜೊತೆ ಮಾತಾಡ್ಬೇಕಂದ್ರೆ ನೀನು ಬೈತಿ, ಆ ಚಿಗವನು ಬೈತಾಳ. ಈಗ ಹೇಳಿದಷ್ಟು ಕೇಳ್ತಿಲ್ಲ. ನಾ ಕೇಳೋದಿಲ್ಲ, ನಾ ಕಾಕನ ಜೊತೆನೇ ಮಾತಾಡ್ತೀನಿ. ನಡಿ ಕಾಕ. ಕಾಕ, ನಿನ್ ಜೀವ ನೆನೆಸ್ದಾಗ ನಾನ್ ನಮ್ಮ ಅಪ್ಪನ ಫೋನ್ ತಗೊಂಡ್ ನಿಂಗ್ ಫೋನ್ ಮಾಡ್ತೀನಲ್ಲ, ನಿನ್ಗೇನಾರ ತ್ರಾಸ ಆಗುತ್ತನ? ಯಾಕೆ ದೊಡ್ಡವ್ರತ್ಲಿ ಮಾತಾಡ್ತಿ? ಅಲ್ಲ, ಹಿಂಗ ಕೇಳ್ಬೇಕತ್ತ ನಿನ್ಗೆ ಹೆಂಗ ಅನಿಸ್ತೈತಿ? ನಮ್ಮಪ್ಪ ಅಂದ, ಕಾಕಾಗ ಕೆಲಸ ಭಾಳ ಇರ್ತಾವು, ಫೋನ್ ಮಾಡಾಕ ಹೋಗ್ಬೇಡ ಅಂತೇಳಿ. ಅದಕ್ಕ ಕೇಳಿದೆ ಕಾಕ ನಿಂಗ. ನಿಮ್ಮ ಅಪ್ಪಗೆ ಏನು ಗೊತ್ತೈತಿ ನಂಗೆ ಕೆಲಸ ಇರ್ತಾವ ಅಂತೇಳಿ? ನಂಗೆ ಏನೂ ಕೆಲಸ ಇರಲ್ಲ. ನಿನಗೆ ಯಾವಾಗ ನಾನು ಜೀವನ ನಡೆಸೈತ್ಲ ಅವ ಫೋನ್ ಮಾಡೋದು ಬಾ, ಮಾತಾಡೋದು ಬಾ. ನಿಮ್ಮ ಚಿಗೋ ಬೈತಾಳ ಅಂತೇಳಿ ನೀನು ಶಟ್ಕೊಂಡು ಕುಂದ್ರಾಕ ಹೋಗ್ಬೇಡ. ನಾನು ಅಣ್ಣ ಚಿಗೋನ್ ಮ್ಯಾಗ ಎಷ್ಟು ಜೀವ ಅದೀವಿ, ಆದ್ರೆ ನಮಗ್ ಚಿಗೋವ ಯಾಕ ಹಂಗ್ ಮಾಡ್ತಾಳ? ಚಿಗೋನು ನಿಮ್ಮ ಮ್ಯಾಗ ಜೀವನ ಅದಾಳ, ಆದ್ರೆ ಭಾಳ ಜೀವನ ಆದ್ಲಂದ್ರೆ ಆಕೆಗೂ ಮ್ಯಾಗ ಮ್ಯಾಗ ಊರಿ ಬರಂಗೆ ಅನಿಸ್ತೈತಿ. ಅದಕ್ಕೆ ನಿಮ್ಮ ಮ್ಯಾಗ ಸಿಟ್ಟು ಮಾಡಿದ್ರೆ ಸ್ವಲ್ಪ ನೀವು ದೂರ ಹಾಕಿರತ್ತೆ ಹಂಗೆ ಮಾಡ್ತಾಳೆ. ನಿಮ್ಮ ಚಿಗೋ ನಿಮ್ಮ ಮ್ಯಾಗ ಭಾಳ ಜೀವನ ಅದ ಕರೆಗೂ. ಸುಳ್ಳು ಹೇಳಾಕತ್ತಿ ಕಾಕ, ನನಗ್ ಗೊತ್ತಾಗುದಿಲ್ಲನ? ಅಣ್ಣನ ಮಕ್ಕಳು ಅಂದ್ಮ್ಯಾಗ ಜೀವನ ಇಟ್ಟಾವು. ಇಕ್ಕೋಬೇಕು ಮಕ್ಕಳ ಮ್ಯಾಗ ಪ್ರೀತಿ ತೋರಿಸಿದ್ಲಂದ್ರೆ ಭಾಳೇನ ಬಂಗಾರ ಆಕೈತಿ. ಯುವಕರು ಬಿಟ್ಟು ನಾ ಇರೋದಿಲ್ಲ, ನನ್ನ ಬಿಟ್ಟು ಇವು ಇರೋದಿಲ್ಲ. ಆದ್ರೆ ನನ್ನ ಹೆಂಡತಿ ನಮ್ಮ ನಡಬರಕ್ಕೆ ಅಡಗಾಲ ಬಡಿಯಾಕತ್ತಾಳ. ಮುಂದೆ ಹಿಂಗೆ ಆದ್ರೆ ಬಂಗಾರ ಅಂತ ಮಕ್ಕಳನ್ನ ನಾ ದೂರ ಮಾಡ್ಕೊಳೋದಾಗಿತ್ತು. ತಪ್ಪು ಮಾಡಿದ್ನಿ, ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಅಣ್ಣನ ಕೂತಿಗೆ ತಂದಿಟ್ಟಂಗಾತ. ಯಾಕ ಕಾಕ, ಕಣ್ಣಾಗೇನಾರ ಬಿತ್ತನ? ಇಲ್ಲ, ಏನಿಲ್ಲ. ಯಾವಾಗ ನೋಡಿದ್ರು ನಿಮ್ಮ ಅಪ್ಪನ ಫೋನ್ ತೊಗೊಂಡು ಫೋನ್ ಮಾಡ್ತಿರ್ತಿರಲ್ಲ, ಯಾಕೆ ಬಿಟ್ಟು ಇವ್ರದ್ದು ಆಗೋದಿಲ್ಲ? ಅಷ್ಟು ಜೀವ ನೆನೆಸಿತ್ತಂದ್ರೆ ನೀವು ಬೆಂಗಳೂರಿಗೆ ಬಂದುಬಿಡ್ರಲಿ. ಇಲ್ಲ ಕಾಕ, ಬರ್ಬೇಕನ್ನೋ ಆಸೆ ಭಾಳ ಐತಿ, ಆದ್ರೆ ಅಪ್ಪನ ಕಳ್ಸಲ್ಲ. ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ನನಗೂ ಐತಿ, ಆದರೆ ಏನು ಮಾಡೋದು? ಅಲ್ಲಿ ನಿಮಗೆ ಹೊಟ್ಟೆನೂ ತುಂಬೋದಿಲ್ಲ, ಹೊತ್ತೂ ಹೋಗೋದಿಲ್ಲ. ಸಿಟಿ ಅಂದ್ಮೇಲೆ ಗತ್ಲು ಬಾ ಇರ್ತೈತಿ. ಅದಕ್ಕೆ ನಿಮ್ಮ ನೆನೆಸಿ ನಾವು ಓಡಿ ಬರ್ದಾಗೈತಿ. ಕಾಕ, ನಮಗೆ ಬಂದಾಗ ಒಮ್ಮೆ ತಿನ್ನಕ್ಕೆ ತರೋದು ಅರ್ಬಿ ತರೋದು ಮಾಡ್ತಿದ್ದಿ. ಈ ಸಲ ಯಾಕೆ ಏನು ತರಲಿಲ್ಲ ಕಾಕ? ನಿಮಗೆ ಅರಿವಿ ತರಬೇಕು, ತಿನ್ನಕ್ಕೆ ತರಬೇಕು ಅಂತೇಳಿ ಮುಂಜಾನೆ ಎಲ್ಲ ತಯಾರು ಮಾಡಿ ಇಟ್ಟಿದ್ದೆ. ಆದ್ರೆ ನಿಮ್ಮ ಚಿಗೋ ಬ್ಯಾಗ್ ನೆನಪಾರಿ ಬಂದಾಳ, ಎಲ್ಲ ಅಲ್ಲೇ ಉಳ್ದಾವ. ಮುಂದಿನ ಸಲ ಬಂದಾಗ ತರ್ತೀನಿ ತಗೋರ. ಕಾಕ, ನೀ ಅರ್ಬಿ ತರ್ತಿ ಬ್ಯಾಗ್ ತರ್ತಿ ಅಂತೇಳಿ ಪುಟ್ಟಿ ಭಾಳ ಆಸೆ ಇಟ್ಕೊಂಡು ಕೂತಿದ್ಲು. ಹೌದೇನೋ? ಅದಕ್ಕೆ ಆಕಿ ಮುಖ ಸಣ್ಣ ಮಾಡ್ಕೊಂಡು ನನ್ನ ಜೊತೆ ಮಾತಾಡೋಲಾಗ್ಯಾನ. ಇಲ್ಲೇ ಸಿಟಿ ಕರ್ಕೊಂಡೋಗಿ ತೊಗೊಂಬರ್ತೀನಿ. ನಾನು ನೀನು ಪುಟ್ಟಿ ಹೋಗ್ಬರೋಣ? ಒಲ್ ಕಾಕನ. ಯಾಕೋ? ಚಿಗೋ ಬೈದ್ಲಂದ್ರ? ನಿಮ್ಮ ಚಿಗೋಗಿ ಇಟ್ಟಾಕ ಅಂಜಾಕತ್ತಿರೋ? ಏನ್ರನ ಇಲ್ಲಾರಾಗ ಹೊಡಿದು ಬಿಡಿದು ಮಾಡ್ತಾ ನಿಮ್ಗೆ? ಚಿಗೋ ಅಂದ್ರೆ ನಮಗೆ ಭಾಳ ಅಂಜಿಕೆ ಐತಿ ಕಾಕ. ಯಾಕೆ ಅನಿಸ್ತೀವೋ? ನಿಮ್ಮ ಚಿಗೋ ಅದಾಳಕಿ ಸ್ವಲ್ಪ ಸಿಟಿಗೆ ಬಿದ್ದೈತಿ, ನಿಮ್ಮ ಮ್ಯಾಗ ಜೀವ ಅದಾಳ. ಏನಾಗಲ್ಲ, ಪುಟ್ಟಿ ನಾನು ನೀನು ಸಿಟಿ ಹೋಗಿ ಅರಿವಿ ಮತ್ತು ಬ್ಯಾಗ್ ತೊಗೊಂಬರು ಬರ್ರಿ. ಎಲ್ಲಿ ಕರ್ಕೊಂಡು ಹೊರಟಿದ್ದೀರಾ ಇವ್ರಿಬ್ಬರು? ಎಲ್ಲಿ ಕರ್ಕೊಂಡು ಹೋಗ್ಲಿ? ಇವ್ರಿಗಂತ ಬೆಂಗಳೂರದಾಗ ಅರಿವಿ ತೊಗೊಂಡಿದ್ದೀವಿ. ತೊಗೊಂಡು ಬಾತ್ ಹೇರ ಮನ್ಯಾಗ ನೆಪ್ಪ ಹಾರಿ ಬಂದು. ಅದಕ್ಕೆ ಹೆಂಗಿದ್ರು ಊರಿಗೆ ಅವಸರಲೆ ಹೊಂಟಿಲ್ಲ, ಸ್ವಲ್ಪ ಸಿಟಿ ಕರ್ಕೊಂಡೋಗಿ ಅರಿವಿ ಕೊಡಿಸಿ ಬರ್ತೀನಿ ಅವ್ರಿಗೆ.
ನೀವು ದುಡ್ದಿದ್ದೆಲ್ಲ ಇವ್ರಿಬ್ಬರಿಗೆ ಖರ್ಚು ಮಾಡಿದ್ರೆ ನಮ್ಗೇನು ಕೊಡಿಸ್ತೀರಾ? ಏಯ್ ಏನು ಮಾತಾಡ್ತೀವಿ ಮಕ್ಳ ಮುಂದೆ? ಹೋದ ತಿಂಗಳು ಅಂದಾಗ ನಾ ಕೊಡಿಸೋಗಿದ್ದು ಅರಿವುಗಳಿವು ಇನ್ನಾದರೂ ಅವಕುರ ಮ್ಯಾಗ ಅದಾವ. ಉಂಡಾಡು ಹುಡುಗರು ಅರಿವಿ ಕೊಡಿಸಿದ್ರೆ ಏನಾಗುತ್ತೆ? ನಾವು ಈಗ ಹೋದ್ರೆ ಮತ್ತೆ ಯಾವ ಬರ್ತೇವೆ ಅನ್ಸಿದ್ದೆವು. ಏನು ಕೇಂದ್ರ ಮಾತಾಡ್ತಿಲ್ಲ? ನೋಡಿ, ಇವ್ರಿಬ್ರಿಗೂ ಏನಾದರೂ ಬಟ್ಟೆ ಕೊಡ್ಸಕ್ ಹೋದ್ರೆ ನನ್ನ ಮೇಲೆ ಆಣೆ. ಹುಡುಗರಿಗೆ ಅರಿವಿ ಕೊಡಿಸ್ತೇನೆ ಅಣ್ಣ ಖುಷಿಯಿಂದ ತಯಾರಾಗಿದ್ರು. ಅಂಥ ಸಣ್ಣ ಮಕ್ಕಳ ಮ್ಯಾಗ ಶೇಡ್ ಸಾಧಿಸ್ತಿ ಅಂದ್ರೆ ನೀ ನಾನು ಏನು ತಾಗಿದ್ದು ಲಾಯಕಲ್ಲಿ ತಗೋ. ನೀ ಹಾನಿರ ಹಾಕು ಏನರ ಹಾಕು, ನಮ್ಮ ಮಕ್ಕಳನ್ನ ಅರ್ಬಿ ತರ ಕರ್ಕೊಂಡು ಹೋಗೋಣ. ಹೇ ಯಾವ ಅರ್ವಿ? ನಿಂದ್ರಿಲ್ಲಿ, ಹೋಗೋ ಕಡೆ. ಹೇ ನೀನ್ ನಡಿ ಆ ಕಡೆ. ಆ ಸಣ್ಣ ಮಕ್ಕಳು ಅನ್ನೋದು ನೋಡಿದ್ರೆ ಹಂಗೆ ನುಗ್ಗಿಸಿ ಕಳಿಸಿದಿಲ್ಲ, ಅದಕ್ಕೆ ಆ ದೇವ್ರ ನಿನ್ನ ಹೊಟ್ಟಾಗ ಒಂದು ಮಗನೂ ಕೊಡ್ಲಾಕಿಲ್ಲ. ಹೇ ನೀವು ನನಗೇನಾದ್ರು ಅಂದ್ರೆ ನಡೆಯುತ್ತೆ, ಆದ್ರೆ ನೀವು ನನ್ನ ಜೊತೆನೇ ಇರಬೇಕು. ತಿಂಗಳಾನುಗಟ್ಲೆ ನಿನ್ನ ಜೊತೆನೆ ಬೆಂಗಳೂರದಾಗ ಮನ್ಯಾಗ ಇರ್ತೀನಲ್ಲ, ಯಾವಾಗ್ರೂ ಬಂದಿರ್ತೀವಿ. ಆ ಹುಡುಗರಿಗೆ ಮುದ್ದು ಮಾಡಿದ್ರೆ ಏನಾತ? ನಿಮ್ಗೆ ಅರ್ಥ ಆಗಲ್ಲ ಅದೆಲ್ಲ. ಬನ್ನಿ. ಯಾವಾಗ್ಲೂ ನಿನ್ ಗಂಡನ ಅಲ್ಲೇ ಕರ್ಕೊಂಡು ಹೋಗ್ತೀನಿ, ನಮ್ಮನಿಗೆ ಯಾಕೆ ಕರ್ಕೊಂಡ್ ಬರಲ್ಲ? ಅಮ್ಮ ಬೇಡ ಬೇಡ ಅಂದ್ರು ಅಲ್ಲೇ ಕರ್ಕೊಂಡು ಹೋಗ್ತಾರೆ, ನಾನೇನ್ ಮಾಡ್ಲಿ? ಓ, ನೀನು ಅವ ಹೇಳ್ದಂಗೆ ಕೇಳಾಕತ್ತಿ ಅಂದಂಗಾತ. ಸಿಟಿ ಒಳಗಿದ್ದಾಗ ನನ್ನ ಜೊತೆ ಖುಷಿಯಾಗೇ ಇರ್ತಾನೆ. ಒಂದ್ ವಾರ ಆಗಿರಲ್ಲ ಅಣ್ಣನ ಮಕ್ಳ ಕಡೆ ಓಡೇ ಹೋಗ್ತಾನೆ. ನಿನ್ ಗಂಡ ಗಳಿಸಿದ್ದೆಲ್ಲ ಹುಡುಗರಿಗೆ ಕೊಟ್ಬಿಟ್ರ ಮುಂದೆ ನಿಮ್ ಜೀವನ ಗತಿ ಹೆಂಗ? ಅಮ್ಮ ನನಗೆ ಹೇಳೋ ಬದಲು ನಿನ್ನ ಅಳಿಯಂಗೂ ನೀನ್ ಸ್ವಲ್ಪ ಹೇಳು. ಆದಷ್ಟು ಲಗುನ ನಿನ್ ಗಂಡಗ್ ನಾ ಬದಲು ಮಾಡಬೇಕ, ಇಲ್ಲ ಅಂದ್ರ ಸತ್ರು ನಿನ್ ಕೈಲಿ ಆಗಲ್ಲ ಬಿಡಮ್ಮ. ಅದು ನಿನ್ ಗಂಡ ಹುಡುಗರ್ನ ಅಟ್ಟ ಹಚ್ಕೊಂಡ ನೀನು? ಆ ಹುಡುಗರಿದ್ರೆ ಸಾಕು, ಅವ್ರು ನನ್ನೇ ಮರ್ತ್ ಬಿಡ್ತಾರೆ. ಈ ಸತಿ ಬರುವಾಗ ನಿನ್ ಗಂಡನ ಕರ್ಕೊಂಬಾ, ಅವನ ನಾ ಬದಲಾಯಿಸ್ತೀನಿ. ನಾ ಬರಲ್ಲ ಅಂತ ಹೇಳಿದ್ನಲ್ಲ, ನಿಮ್ಮ ಅವ್ವನ ಇಲ್ಲೇ ಕರೆಸ್ಬೇಕು. ಯಾಕಪ್ಪ ನನ್ನ ಮಗಳು ಮೊದಲ ಥರ ನೋಡ್ಕೊಳಕತ್ತಿಲ್ಲ ಅಂತ ಏನಾಗ್ಯದ ನಿನಗೆ? ಆಕಿ ತಾಳಿ ಕಟ್ಟಾಗ ಯಾವ ಥರ ನೋಡಿದ್ನು ಈಗಾದರೂ ಅದೇ ಥರ ನೋಡಾಕತ್ತೀನಿ ರೀ. ನಿಮ್ಮ ಮಗಳಿಗೆ ಹೇಳ್ರಿ ಸ್ವಲ್ಪ ನಮ್ಮ ಮನೆಯವ್ರನ್ನ ಹೆಂಗೆ ನೋಡ್ಕೋಬೇಕಂತೇಳಿ. ಯಾವಾಗಲೂ ನಿಮ್ಮ ಅಣ್ಣನ ಮಕ್ಕಳ ಬಗ್ಗೆನೇ ವಿಚಾರ ಮಾಡ್ತೀಯ ಅಂತ, ಈಕಿನ ಬಗ್ಗೆ ವಿಚಾರ ಮಾಡೋರು ಯಾರು? ನನಗಂತೂ ಹೇಳಿ ಹೇಳಿ ಸಾಕಾಗೈತಮ್ಮ, ನೀನಾದ್ರೂ ಸ್ವಲ್ಪ ಹೇಳಿ ಇವ್ರಿಗೆ. ಗಂಡನ ಮನೆ ಸುದ್ದಿ ತವ್ರ ಮನೆ ತರಕಿಗೆ ಯಾರು ಹೆಣ್ಣು ಅನ್ನೋದಿಲ್ಲ. ನಮ್ಮ ಮನೆ ವಿಷಯ ನಮ್ಮ ಮನೆಗೆ ಇಡಬೇಕಿಲ್ಲ, ಇಲ್ದಾಗ ಯಾಕೆ ತರಬೇಕ? ಅಕ್ಕಿಗೇನು ಹೇಳ್ತೀಯೋ? ಅಲ್ಲಿ ಹೋಗೋದು ಬಿಟ್ಟು ಸೂಟ್ಯಾಗ ಬೇರೆ ಕಡೆ ಕರ್ಕೊಂಡು ಸುತ್ತಾಡ್ಬೇಕ ಬೇಡಕ್ಕಿನ್ನ? ಶೀಟಾಗಿದ್ದಾಗ ವಾತಾವರಣ ಕೆಟ್ಟಿರ್ತದ, ಆರೋಗ್ಯ ಕೆಟ್ಟಿರ್ತದ ತಳಿಕಿನ ನಮ್ಮ ಹಳ್ಳಿ ಕರ್ಕೊಂಡು ಹೋಗ್ಕೇನ್ರಿ. ಅಲ್ಲಿ ಚಂದ ಇರಾಕಿಗೆ ಬರೋದಿಲ್ಲ. ಅಣ್ಣನ ಮಕ್ಳ ಕಂಡ್ರ ಕೆಂಡಕಾರಂಗ್ ಮಾಡ್ತಾಳ, ಅಣ್ಣನ ಕಂಡ್ರ ಸೇರ್ಲದಂಗ ಮಾಡ್ತಾಳ. ಒಂದ್ ಮಾತು ಕೇಳ್ರಿಕಿನ, ನಮ್ಮ ಅಣ್ಣನ ಮಕ್ಳು ಕಿಮ್ಯಾಗ ಎಷ್ಟು ಜೀವ ಅದಾರಂತೆ. ನನಗದಿಷ್ಟ ಆಗಲ್ರಿ, ನನಗೆ ನೀವು ಒಬ್ರಿದ್ರೆ ಸಾಕು. ನಿನಗೆ ನಾ ಹೆಂಗೆ ಇಂಪಾರ್ಟೆಂಟು ಹಂಗೆ ನನಗೆ ನಮ್ಮ ಅಣ್ಣನ ಮಕ್ಕಳು ನಮ್ಮ ಅಣ್ಣನ ಇಂಪಾರ್ಟೆಂಟ್. ನೀ ಹಿಂಗೆ ಮಾತಾಡಕತ್ತೆ ಅಂದ್ರೆ ನನ್ನ ಮಗಳನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ ನೋಡು. ಬಂಗಾರ ಅಂತ ಗಂಡ ಮನೆಗೆ ಆಕಿ ಬುದ್ಧಿ ಕಲ್ತಿಲ್ಲ ಅಂದ್ರು ಆಕಿ ನನಗೇನು ಪ್ರಯೋಜನ ಇಲ್ರಿ. ನೀವು ಕರ್ಕೊಂಡು ಹೋದಷ್ಟ ಚಲೋ. ನಮ್ಮ ಅಣ್ಣನ ಮಕ್ಕಳು ನಾ ಬಿಟ್ಕೊಡಲ್ಲ. ನೋಡಮ್ಮ, ನಿನಗೆ ಆತ ಎಂತ ಮಾತಂದ? ಯಾಕೋ ಮಗಳನ್ನ ಒಬ್ಬಕಿನ ಕರ್ಕೊಂಬಂದಿಲ್ಲ, ಎಲ್ಲಿ ಸೊಸಿ? ಆ ರವ್ ಬಂದಿದ್ಲನ ಮಾತ್ನಾಗ ನಿಗಾನ ಇಲ್ಲ ನೋಡೋಕಿಗೆ. ಬಾಯಿ ಬಂದಂಗೆ ಮಾತಾಡಿದ್ಲು. ನಿಮ್ಮ ಅಣ್ಣನ ಮಕ್ಕಳನ್ನ ಬಿಟ್ಟು ಬರ್ಲಿಕ್ಕಂದ್ರೆ ನಾ ನನ್ನ ಮಗಳ ಮನೆ ಕರ್ಕೊಂಡು ಹೋಗ್ತೀನಿ ಅನ್ನಕತ್ಲು. ಮನೆ ಕರ್ಕೊಂಡು ಹೋಗೋದ ಚಲೋ ಅಂತೇಳಿ ಬಿಟ್ಟ ಬನ್ನಿ. ಏ ಏನು ಹೇಳಾಕತ್ತಿ? ಎಂಥ ಹುಚ್ಚರ ಕೆಲಸ ಮಾಡಿದೆಯಪ್ಪ ನೀನು. ನಿನಗೂ ಸಿಟ್ಟು ಭಾಳ ನೋಡು. ಶಿಟ್ ಅನ್ನೋಕ್ಕಿಂತ ಹೆಚ್ಚಿಗೆ ನಿನ್ನ ಮ್ಯಾಗ ಯುವಕರ ಮ್ಯಾಗ ಪ್ರೀತಿ ಭಾಳ ನಂಗೆ. ಅಲ್ಲಿ ಬೆಂಗಳೂರದಾಗ ಇದ್ದಾಗೂ ಮನಸ್ಸಿಲ್ಲಾರ ಮನಸ್ಸು ಇರ್ತೀನಿ ನಾನು. ಕಳ್ಳೆಲ್ಲ ಈ ಕಡೆ ಜಗ್ತಿರ್ತದ. ಅಂತಾದ್ರಾಗ ನಿಮ್ಮನ್ನೆಲ್ಲ ಬಿಟ್ಟು ಬಂದ್ರೆ ಯಾರಿಗಾಗತ್ತನ ಜೀವ ಹೋದಂಗಾಗತ್ತೆ. ಎಲ್ಲಿ ಹೋದ್ರು ಅಣ್ಣನ ಮಕ್ಕಳನ್ನ ಎಲ್ಲಿ ಬಿಟ್ಕೊಡಂಗಿರಲ್ಲಪ್ಪ. ನನ್ನ ಪಾಲಿನ ದೇವರಪ್ಪ ನೀನು. ಅಣ್ಣ, ನಾ ಸಣ್ಣವಿದ್ದಾಗಿಂದ ಮಗನಿಗಿಂತ ಹೆಚ್ಚು ಜೋಪಾನ ಮಾಡಿ ಅದನ್ನೆಲ್ಲ ನಾ ಮರ್ತ್ರ ಮನುಷ್ಯರ ಲೆಕ್ಕದಾಗ ಇರ್ತೀನಿ ಅಣ್ಣ. ಈಕಿ ಹೀಗೆ ಬಂದಾಕಿ ಅಣ್ಣ ತಮ್ಮನ ಸಂಬಂಧ ಇದಕ್ಕೇನು ಗೊತ್ತ?
ನನಗೆ ನೀ ಹೆಚ್ಚನ ನಿನಕಿಂತ ಹೆಚ್ಚು ಇವು ನನ್ನ ನಂಬ್ಯಾವಲ್ಲ ಇವು ಹೆಚ್ಚನ. ಶಿವು ನನ್ನ ಬಿಟ್ಟರೆ ನಡೀತೈತೆ, ಆದರೆ ಈ ಮಕ್ಕಳನ್ನ ಯಾವತ್ತೂ ಕೈ ಬಿಡ್ಬೇಡಪ್ಪ ನೀನು. ಅಣ್ಣ ಯಾವ ಕಾರಣಕ್ಕೆ ನಿನ್ನ ಮಕ್ಕಳನ್ನ ಬಿಡೋದಿಲ್ಲ. ನಾವು ಹಿಂಗೆ ಕೂಡಿರೋಣ ಕೂಡಿರೋಣ.